ಬಾ 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 ಏ ಕೈ ಬಲ್ಲಿ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಧನ್ಯ. ನಾನಿವತ್ತೇನು ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಇದು ನಾನು ಕೂತಿರೋದು ಇಲ್ಲಿ ಗುಡ್ಡೇಶ್ವರಿಂದ ಆರಂಗಿ ರೋಡು. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಯಾರೋ ನೋಡಿ ಎರಡು ನಾಯಿಗಳನ್ನ ನಾನು ತೋರಿಸ್ತೀನಿ, ಕಾಣಿಸ್ತಿದೆಯಾ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ, ಎರಡು ಹೆಣ್ಣು ನಾಯಿ ಮರಿಗಳನ್ನ ತಂದು ಇಲ್ಲಿ ಬೀದಿಲಿ ಬಿಟ್ಟು ಹೋಗಿದ್ದಾರೆ, ರೋಡ್ ಸೈಡಲ್ಲಿ. ಅದನ್ನು ನಾನೊಂದು 3-4 ದಿನದಿಂದ ನೋಡ್ತಾ ಇದ್ದೆ. ಬಟ್ ಅದಕ್ಕೆ ಊಟ ಹಾಕೋದು ಏನೋ, ನಾನು ಫಸ್ಟ್ ತಿಳ್ಕೊಂಡೆ ಯಾರೋ ಸಾಕಿರ್ಬೋದು ಅಂತ ತಿಳ್ಕೊಂಡೆ, ರೋಡಿಗೆ ಬಂದಿರ್ಬೋದು ಅಂತೇಳಿ. ಮತ್ತು ಸೆಕೆಂಡ್ ಡೇಯು ಅಲ್ಲೇ ಕೂತಿತ್ತು. ಮತ್ತು 3ನೇ ದಿನ ನೋಡುವಾಗ ಅಲ್ಲಿ ಕಾರ್ಡ್ಬೋರ್ಡು, ರೋಡ್ ಸೈಡಲ್ಲಿ ಹಾಕಿರ್ತಾರಲ್ಲ ಕಾರ್ಡ್ಬೋರ್ಡು, ಅದನ್ನು ತಿಂತಾಯಿತ್ತು. ಆವಾಗ ನನಗೆ ಅನ್ನಿಸ್ತು ಇದು ಯಾರೋ ಬಿಟ್ಟೋಗಿರೋದು ಅಂತೇಳಿ ಅನ್ನಿಸ್ತು. ಇವತ್ತು ನನಗೆ ಮನಸ್ಸು ಕೇಳಲಿಲ್ಲ, ನಾನು ಬಂದು ಅದಕ್ಕೆ ಸ್ವಲ್ಪ ತಿನ್ನೋಕ್ಕೆ ಕೊಟ್ಟೆ. ಆದರೆ ತುಂಬ ಬಡಕಲಾಗಿದೆ, ಕೊಟ್ಟರೆ ನಮ್ಮನ್ನೇ ತಿನ್ನೋಷ್ಟು ಇದಾಗಿದೆ. ತುಂಬ ಚೆನ್ನಾಗಿದ್ದಾವೆ ನಾಯಿ ಮರಿಗಳು, ತುಂಬ ಚೆನ್ನಾಗಿದ್ದಾವೆ. ಯಾರಾದರೂ ತೋಟದ್ದು ಸೈಡ್ ಇರೋರು, ಮನೆ ಇರೋರು ಅದನ್ನ ತಗೊಂಡೋಗಿ ಸಾಕಿದರೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಅದು ಒಂದು ಆಪ್ರೇಷನ್ ಮಾಡಿಸಿದ್ರೆ ಸಾಕು, ಹೆಣ್ಣಾಯಿಗಳು ಅಂತ ನೀವು ಇದು ಮಾಡಬೇಡಿ. ಫಸ್ಟ್ ನಾನು ಹೇಳಬೇಕು ಅಂದರೆ, ಈ ಥರ ತಂದು ಬಿಡ್ತಾರಲ್ಲ ನಾಯಿ ಮರಿಗಳನ್ನ, ಅವರಿಗೆ ಫಸ್ಟ್ ದಂಡ ಹಾಕಬೇಕು. ಇದು ಯಾವ ಪಂಚಾಯತಿ ವ್ಯಾಪ್ತಿ ಅಂದರೆ ನಮ್ಮ ಗುಡ್ಡೇಶ್ವರ ಪಂಚಾಯತಿ ವ್ಯಾಪ್ತಿಗೆ ಸೇರುತ್ತೆ. ಈ ತಂದು ಬಿಡೋರಿಗೆ ಫಸ್ಟ್ ದಂಡ ಹಾಕಬೇಕು, ಯಾರಂತ ಗೊತ್ತಾಗಬೇಕು. ಮತ್ತು ಇನ್ನೊಂದು, ಇದು ಫಸ್ಟ್ ಟೈಮ್ ಅಲ್ಲ ಇಲ್ಲಿ ತಂದುಬಿಟ್ರು. ನಾನು ಇಲ್ಲಿ ನೋಡ್ದಂಗೆ 2-3 ಸಲ ನಾಯಿ ಮರಿಗಳನ್ನ ತಂದುಬಿಟ್ಟಿದ್ದಾರೆ. ಮತ್ತು ಒಂದು ಸಲ ಬೆಕ್ಕು ಮರಿನೂ ತಂದುಬಿಟ್ಟಿರೋದು ಉಂಟು. ನಾನು ಅದರಲ್ಲಿ ಹೆಂಗೋ ಮಾಡಿ ಒಂದನ್ನು ಹಿಡಿದು ತಗೊಂಡೋಗಿ ನಂದು ಅತ್ತೆ ಮನೆಯಲ್ಲಿ ಬಿಟ್ಟಿದ್ದೆ, ಒಂದು ಸಿಗಲಿಲ್ಲ, ಹೋಯಿತು. ಆ ಥರ ತುಂಬ ಬಿಟ್ಟಿದ್ದಾರೆ. ಈ ಪ್ಲೇಸು ತುಂಬ ಇಲ್ಲಿ ಬಿಡೋದು. ಮತ್ತು ಬಸವನಹಳ್ಳಿ ಆಗಲಿ, ನಮ್ಮ ಈ ಗುಡ್ಡೇಶ್ವರ ಪಂಚಾಯತಿ ವ್ಯಾಪ್ತಿಯಲ್ಲಿ ತುಂಬ ಜನ ಹಾಗೆ ಮಾಡ್ತಾಯಿದ್ದಾರೆ. ಎಲ್ಲೆಲ್ಲಿಂದ ತಂದು ಬಿಡೋದು, ನಾನು ಇಲ್ಲಿಯವರು ಅಂತ ಹೇಳ್ತಾ ಇಲ್ಲ, ಬೇರೆ ಕಡೆಯಿಂದ ತಂದು ಈ ಕಡೆ ಈ ಥರ ತುಂಬ ಬಿಡ್ತಾ ಇದ್ದಾರೆ. ಅದನ್ನು ಸ್ವಲ್ಪ ನಾವು ನೋಡ್ಕೊಳ್ಬೇಕು. ಮತ್ತು ಈ ಥರ ಏನಾದರೂ ಹೆಣ್ಣಾಯಿಗಳ ಬೆಕ್ಕುಗಳು ಕಂಡ್ರೆ ಯಾರಾದರೂ ಇಲ್ಲದವರು ತಗೊಂಡೋಗಿ ಸಾಕಿ, ಇಲ್ಲ ಯಾರಾದರೂ ನೋಡಿದರೆ ಯಾರಿಗಾದರೂ ಅದನ್ನೊಂದು ಫೋಟೋ ತೆಗೆದೋ ಒಂದು ಸ್ಟೇಟಸ್ ಹಾಕಿ, ಯಾರಿಗಾದರೂ ಬೇಕಾದವರಿಗೆ ಒಂದು ತಗೊಳ್ಳೋ ಥರ ಹೆಲ್ಪ್ ಮಾಡಿ. ಈ ಥರ ಬಿಡಬೇಡಿ. ನಮ್ಮನೆ ಮಕ್ಕಳಾದರೂ ನಾವು ಈ ಥರ ಬಿಡೋದಿಲ್ಲಲ್ಲ, ಈ ಥರ ಯಾರು ಬಿಡಬೇಡಿ, ಅದು ನೋಡಲಿಕ್ಕಾಗಲ್ಲ. ಈಗ ಈ 2 ನಾಯಿ ಮರಿಗಳು ಇಲ್ಲಿದ್ದಾವೆ, ನನಗೆ ನೋಡೋಕ್ಕಾಗ್ತಿಲ್ಲ. ಬಟ್ ನನಗೆ ತೊಗೊಂಡೋಗಿ ಸಾಕ್ಲಿಕ್ಕೂ ಆಗಲ್ಲ, ನಾನಿಲ್ಲಿ ಇರೋದಿಲ್ಲ, ಆಗೋದು ಇಲ್ಲ. ನಾನಿಲ್ಲಿ ಇರೋದಿದ್ರೆ ಏನಾದರೂ ವ್ಯವಸ್ಥೆ ಮಾಡ್ತಿದ್ದೆ. ನಾನು ಹೇಳ್ತೀನಿ, ಯಾರಾದರೂ ನಂತರ ಒಂದು ಒಳ್ಳೆ ಮನಸ್ಥಿತಿ ಇರೋವರು ಯಾರಾದರೂ ಸರಿ ಇದಕ್ಕೊಂದು ಸಹಾಯ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ, ಈ ಮೂಲಕ ಕೇಳ್ತಾ ಇದ್ದೀನಿ. ಯಾರಿಗಾದರೂ ಒಂದು ತೋಟದ ಮನೆ ಇರೋರು ಏನಾದರೂ ಇರೋರಿಗೆ ಸಹಾಯ ಮಾಡಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಇಲ್ಲಿ ಇದೆ ನಮ್ಮ ಆರಂಗಿ ರೋಡಲ್ಲಿ, ಇಲ್ಲಿ ವಿಶ್ವಕರ್ಮ ಗ್ಯಾರೇಜ್ ಇದೆ, ಅದರ ಹತ್ರನೇ ಇಲ್ಲೇ ಓಡಾಡ್ತಾ ಇದೆ. ಯಾರಾದ್ರು ಇದ್ದರೆ ಸಹಾಯ ಮಾಡಿ ಅಂತ ನಾನು ಈ ಮೂಲಕ ಕೈ ಮುಟ್ಟು ಕೇಳ್ಕೊತಿದ್ದೀನಿ. ಆ ನಾಯಿ ಮರಿಗಳಿಗೆ ಏನಾದರೂ ಸಹಾಯ ಮಾಡಿ. ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರಾದರೂ ಎಷ್ಟು ಮೆಂಬರ್ಸ್ ಇದ್ದಾರೆ, ಅದರಲ್ಲಿ ಯಾರಾದ್ರು 1-2 ಮೆಂಬರ್ಸ್ಗಳಿಗೆ ಒಂದು ಮಾನವೀಯತೆ ಇದ್ದರೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ, ಯಾರಿಗಾರು ತಗೊಂಡೋಗಿ ಕೊಡಿ. ಏನಾದ್ರು ಮಣ್ಣಂಗೆ ಹೊಟ್ಟೆ ಹಸ್ಕೊಂಡು ಆ ರೋಡಲ್ಲಿ ಹೋಗೋರನ್ನ ಬರೋರನ್ನ ನೋಡಿಕೊಂಡು, ಆ ಸಿಕ್ಕಿದ ಪೇಪರ್ಗಳನ್ನೆಲ್ಲ ತಿನ್ಕೊಂಡು, ಅವುಗಳು ಇಲ್ಲಿರೋದನ್ನ ನನಗೆ ನೋಡೋಕ್ಕಾಗ್ತಾಯಿಲ್ಲ, ತುಂಬ ಬೇಜಾರಾಗ್ತಾಯಿದೆ. ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಅಂತ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ. ಧನ್ಯವಾದಗಳು. ಇನ್ನೊಂದು ಮನವಿ ಏನು ಅಂದರೆ, ಈ ಥರ ಸ್ಥಳಗಳಲ್ಲಿ ಆದಷ್ಟು ನಮ್ಮ ಪಂಚಾಯತಿ ತುಂಬ ಅಭಿವೃದ್ಧಿ ಹೊಂದಿದೆ, ಏನು ಕಮ್ಮಿ ಇಲ್ಲ ನಮ್ಮ ಪಂಚಾಯತಿಲಿ. ಸ್ವಲ್ಪ CC ಕ್ಯಾಮ್ರಾಗಳನ್ನ ಈ ರೋಡ್ ಸೈಡಲ್ಲೆಲ್ಲ ಸ್ವಲ್ಪ ಅಳವಡಿಸ್ಬೇಕು. ಈ ಥರ ಎಲ್ಲ ಮಾಡೋರಿಗೆ ಆದಷ್ಟು ನೀವು ದಂಡ ಅಂದರೆ ಅವನಿಗೆ ಅದು ಕಟ್ಟಿ ತುಂಬಿಸ್ಲಿಕ್ಕೆ ಆಗಬಾರ್ದು, ಆ ಥರ ದಂಡ ಕಟ್ಟಿಸ್ಕೊಳ್ಬೇಕು. ಈ ಥರ ನಾಯಿ ಮರಿಗಳನ್ನ, ಬೆಕ್ಕು ಮರಿಗಳನ್ನ ತಂದು ಬಿಟ್ಟು ಹೋಗೋರಿಗೆ ದಂಡ ಕಟ್ಟಿಸ್ಬೇಕು, ಇಲ್ಲ ಜೈಲಿಗೆ ಹಾಕಿಸ್ಬೇಕು ಅಂಥವ್ರು. ಯಾರು ರೂಲ್ಸನ್ನು ಮಾಡಬೇಕು, ಆಗ ಅವರಿಗೆ ಬುದ್ಧಿ ಬರುತ್ತೆ. ಈ ಥರ ಮಾಡಲ್ಲ ನೋಡಿ, ಅದು ರೋಡ್ ದಾಟುವಾಗೆಲ್ಲ ಆ್ಯಕ್ಸಿಡೆಂಟ್ ಆಗಿ ಸಾಯ್ತವೆ, ಏನೋ ಒಂದು ಆಗ್ತವೆ. ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಯಾರಾದರೂ ಸರಿ. ನಾಯಿ ಮರಿ ನಿಮಗೆ ಆಗೋದಿಲ್ಲ ಅಂದರೆ ಅದಕ್ಕೆ ಏನಾದರೂ ಮಾಡಿಬಿಡಿ, ತಂದುಬಿಟ್ಟು ಈ ಥರ ರೋಡಲ್ಲಿ ಬಿಡೋಂಥ ವ್ಯವಸ್ಥೆ ನಿಜವಾಗ್ಲೂ ಮಾಡಬೇಡಿ. ನಿಮ್ಗೆ ಆಗೋದಿಲ್ಲ, ಸಾಕೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಈ ಥರ ತಂದುಬಿಡ್ಬೇಡಿ. ಇಲ್ಲ ಯಾರಿಗಾದ್ರೂ ಹೇಳಿ ರಿಕ್ವೆಸ್ಟ್ ಮಾಡಿ ಕೊಟ್ಬಿಡಿ. ಇದು ಅಷ್ಟೇ. ಇದು ಹೆಣ್ಣಾಯಿಗಳು ಯಾರಾದರೂ ತಗೊಳ್ಳೋರಿದ್ರೆ ಹೇಳಿ ನನಗೆ,
ನಾನು ಇದನ್ನ ಇದು ಮಾಡ್ತಾಯಿದ್ದೀನಿ, ಬೇಕಾದರೆ ನಾನೇ ಸಹಾಯ ಮಾಡ್ತೀನಿ ನಿಮಗೆ ಸಾಕಲಿಕ್ಕೆ. ಯಾರು ತಗೊಳ್ಳೋರಿದ್ದರೆ ಸಾಕೋರಿದ್ದರೆ ಹೇಳಿ. ತುಂಬ ಚೆನ್ನಾಗಿದೆ ನಾಯಿ ಮರಿಗಳು. ಆದರೆ ಹೆಣ್ಮರಿಗಳು ಅದನ್ನು ಸ್ವಲ್ಪ ದೊಡ್ಡದಾಗ ಒಂದು ಆಪ್ರೇಷನ್ ಮಾಡಿಸಿದ್ರೆ ಒಳ್ಳೆ ಹುಷಾರಾಗುತ್ತೆ. ಚೆನ್ನಾಗಿದ್ದಾವೆ ನಾಯಿಗಳು, ತುಂಬ ಚೆನ್ನಾಗುಂಟು ನಾಯಿ ಮರಿಗಳು. ಅದು ಸ್ವಲ್ಪ ಜಾತಿ ಮರಿಗಳ ಥರನೇ ಉಂಟು ಅದು. ಆಪ್ರೇಷನ್ ಮಾಡಿ ಸಾಕಿದ್ರೆ, ಈ ತೋಟ ಸೈಡವರೆಲ್ಲ ಸಾಕಿದ್ರೆ ತುಂಬ ಚೆನ್ನಾಗಿರ್ತದೆ.